ಸ್ಥಳದ ಬಗ್ಗೆ ಲಾಸ್ಟ್ ವೀಕ್ ತಾವು ಹೇಳ್ತಾ ಇದ್ರಿ ಇಲ್ಲಿ ಏನೆಲ್ಲ ಆಗುತ್ತೆ ಅಂತೇಳಿ ಎಲ್ಲ ತಯಾರಿಗೆ ಅಂದರೆ ಅದು ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಸರ್. ಏನೆಲ್ಲ ಮಾಡ್ತೀರಿ ಸರ್? ಮುಂದಿನ ದಿನಗಳಲ್ಲಿ ಈ ಸ್ಥಳದಲ್ಲಿ ನಮ್ಮ ಕುಟುಂಬದ ವೈಯಕ್ತಿಕವಾದಂಥ ಯಾವುದೇ ರೀತಿಯಲ್ಲಿ ಲಾಭ ಪಡೆಯತಕ್ಕಂಥದ್ದಿಲ್ಲ. ನಾವು ಗಳಿಸಿರ್ತಕ್ಕಂಥದ್ದು ಈ ನಾಡಿನ ಜನತೆಗೆ ಸಮರ್ಪಣೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಯಿಯ ಈ ಒಂದು ಸ್ಥಳದಲ್ಲಿ ಸ್ಮಾರಕ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಹೆಸರಿನಲ್ಲಿ ವಯಸ್ಸಾಗಿರ್ತಕ್ಕಂಥ ವೃದ್ಧ ತಂದೆ ತಾಯಂದಿರಿರ್ಬೋದು, ಅನಾಥ ಮಕ್ಕಳಿರ್ಬೋದು, ರೈತರಿಗೆ ಕೆಲವು ರಿಸರ್ಚ್ ಸೆಂಟರ್ಗಳನ್ನು ತೆರೀತಕ್ಕಂಥದ್ದಿರ್ಬೋದು, ಸಂಸ್ಕೃತ ಪಾಠಶಾಲೆಯನ್ನು ಇಲ್ಲಿ ನಡೆಸ್ತಕ್ಕಂಥದ್ದಿರ್ಬೋದು, ಹೀಗೆ ಹಲವಾರು ರೀತಿಯ ಯೋಜನೆಗಳು ಮುಂದಿನ ದಿನಗಳಲ್ಲಿ ಹಂತವಾಗಿ ಈ ಸ್ಥಳದಲ್ಲಿ ಆಗಬೇಕು ಅಂತಕ್ಕಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಸ್ಥಳ ಸಂಪೂರ್ಣವಾಗಿ ನಾಡಿನ ಜನತೆಗೆ ಸಮರ್ಪಿಸ್ತೀವಿ. ಕೊನೆಯದಾಗಿ ಚೆನ್ನಮ್ಮವ್ರು ಇಲ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಳೆದ 13 ದಿನ ಕಳೆದಿರಿ. ಬಹುಶಃ ನಾವು ನೋಡಿದಾಗ 2 ದಿನ ಬಿಟ್ಟರೆ ಉಳಿದ ಎಲ್ಲ ದಿನಗಳು ಇಲ್ಲೇ ಇದ್ರಿ. ಅವ್ರ ನೆನಪುಗಳು ಸಹಜವಾಗಿ ಸಾಕಷ್ಟು ನಮ್ಮನ್ನು ಕಾಡ್ತವೆ ಅಂತ. ಇಲ್ಲ, ಅವ್ರ ನೆನಪು ನಮ್ಮಲ್ಲಿ ಸದಾ ಇದೆ. ಅದಷ್ಟೇ ಅಲ್ಲ, ಈಗಲೂ ಸಹ ನನಗೆ ನಮ್ಮ ತಾಯಿ ನಮ್ಮನ್ನು ಅಗಲಿದ್ದಾರೆ ಅಂತಕ್ಕಂಥದ್ದನ್ನು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಮ್ಮ ಜೊತೆಯಲ್ಲೇ ಇಲ್ಲೇ ಓಡಾಡ್ತಿದ್ದಾರೆ ಅಂತಕ್ಕಂಥ ಭಾವನೆ ನಾನು ಇಟ್ಕೊಂಡಿದ್ದೇನೆ. ಅದರಿಂದ ನಮ್ಮ ತಾಯಿ ಇವತ್ತು ಭೂಮಿ ತಾಯಿಯ ಮಡಿಲಿನಲ್ಲಿ ಹೋಗಿದ್ದರು, ಆದರೂ ನಮ್ಮ ಹೃದಯದಲ್ಲಿ ಸದಾಕಾಲ ಇರ್ತಾರೆ. ನಮ್ಮ ಕಣ್ಣು ಮುಂದೆ ಇವತ್ತು ಬರ್ತಕ್ಕಂಥ ಹಲವಾರು ಸಂಕಷ್ಟದಲ್ಲಿರ್ತಕ್ಕಂಥವ್ರು ಬಂದಾಗ ಅವರಲ್ಲಿ ನನ್ನ ತಾಯಿಯನ್ನು ಕಾಣ್ತೀನಿ ನಾನು. ಆ ನಿಟ್ಟಿನಲ್ಲಿ ಅವರ ಕಷ್ಟಗಳನ್ನು ಬಗೆಹರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದು ಮೊದಲಿಂದಲೂ ನಾನು ನಡ್ಕೊಂಬಂದಿರ್ತಕ್ಕಂಥದ್ದೇ. ನನ್ನ ಮುಂದೆ ಬರ್ತಕ್ಕಂಥ ಯಾವುದೇ ಜನ ಇರಲಿ, ನನಗೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ಅಂಥ ಕುಟುಂಬಗಳಿಗೆ ನೆರವು ನೀಡ್ತಕ್ಕಂಥದ್ರಲ್ಲಿ ನಮ್ಮ ಜೀವನ ಏನು ಮುಡುಪಿಟ್ಟಿದ್ದೇನೆ ಅದು ಮುಂದುವರಿಸ್ತೀನಿ. ಇದಿಷ್ಟು ಕುಮಾರಸ್ವಾಮಿಯವರ ಮಾತುಗಳು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ಸ್ಥಳದ ಬಗ್ಗೆ ಲಾಸ್ಟ್ ವೀಕ್ ತಾವು ಹೇಳ್ತಾ ಇದ್ರಿ ಇಲ್ಲಿ ಏನೆಲ್ಲ ಆಗುತ್ತೆ ಅಂತೇಳಿ ಎಲ್ಲ ತಯಾರಿಗೆ ಅಂದರೆ ಅದು ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಸರ್. ಏನೆಲ್ಲ ಮಾಡ್ತೀರಿ ಸರ್? ಮುಂದಿನ ದಿನಗಳಲ್ಲಿ ಈ ಸ್ಥಳದಲ್ಲಿ ನಮ್ಮ ಕುಟುಂಬದ ವೈಯಕ್ತಿಕವಾದಂಥ ಯಾವುದೇ ರೀತಿಯಲ್ಲಿ ಲಾಭ ಪಡೆಯತಕ್ಕಂಥದ್ದಿಲ್ಲ. ನಾವು ಗಳಿಸಿರ್ತಕ್ಕಂಥದ್ದು ಈ ನಾಡಿನ ಜನತೆಗೆ ಸಮರ್ಪಣೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಯಿಯ ಈ ಒಂದು ಸ್ಥಳದಲ್ಲಿ ಸ್ಮಾರಕ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಹೆಸರಿನಲ್ಲಿ ವಯಸ್ಸಾಗಿರ್ತಕ್ಕಂಥ ವೃದ್ಧ ತಂದೆ ತಾಯಂದಿರಿರ್ಬೋದು, ಅನಾಥ ಮಕ್ಕಳಿರ್ಬೋದು, ರೈತರಿಗೆ ಕೆಲವು ರಿಸರ್ಚ್ ಸೆಂಟರ್ಗಳನ್ನು ತೆರೀತಕ್ಕಂಥದ್ದಿರ್ಬೋದು, ಸಂಸ್ಕೃತ ಪಾಠಶಾಲೆಯನ್ನು ಇಲ್ಲಿ ನಡೆಸ್ತಕ್ಕಂಥದ್ದಿರ್ಬೋದು, ಹೀಗೆ ಹಲವಾರು ರೀತಿಯ ಯೋಜನೆಗಳು ಮುಂದಿನ ದಿನಗಳಲ್ಲಿ ಹಂತವಾಗಿ ಈ ಸ್ಥಳದಲ್ಲಿ ಆಗಬೇಕು ಅಂತಕ್ಕಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಸ್ಥಳ ಸಂಪೂರ್ಣವಾಗಿ ನಾಡಿನ ಜನತೆಗೆ ಸಮರ್ಪಿಸ್ತೀವಿ.